ಪ್ರಕಟಣೆಗಳನ್ನು ಕೇಳೋಣ. ಯೇಸುವಿನ ನಾಮದಲ್ಲಿ ಇದೇ ಭಾನುವಾರ ಅಂದರೆ ನಾಳೆ ಉದಯ ಕಾಲದಲ್ಲಿ 7 ಗಂಟೆಯಿಂದ 9 ಗಂಟೆ ತನಕ ಬೆಂಗಳೂರು ಪಟ್ಟಣದಲ್ಲಿ ಆರಾಧನೆ ನಡೆಯಲಿಕ್ಕಿದೆ. 9:15 ತುಮಕೂರು ಪಟ್ಟಣದ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಆರಾಧನೆ ನಡೆಯಲಿಕ್ಕಿದೆ. ಕರ್ತನ ಸನ್ನಿಧಾನದಲ್ಲಿ ಯಾರಾದರೂ ಬರಬೇಕೆಂಬುದಾಗಿ ಇರುವುದಾದರೆ ದಯಮಾಡಿ ನಿಮ್ಮ ಫೋನ್ಗಳನ್ನು ಕಾಲ್ ಮಾಡಿ ಕರ್ತನ ಸನ್ನಿಧಾನದಲ್ಲಿ ನೀವು ಕೇಳುವುದಾದರೆ ನಿಮಗೆ ಲೊಕೇಶನ್ಸ್ ಮತ್ತು ಅಡ್ರೆಸ್ಸನ್ನು ನಾವು ಸೆಂಡ್ ಮಾಡಲಿಕ್ಕಿದ್ದೇವೆ. ಈ ಮಹಿಮೆಯಾದಂಥ ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಪ್ರತ್ಯೇಕವಾಗಿ ಇದೇ ಬರುವಂಥ 11ನೇ ತಾರೀಕಿಂದ ನಡೆಯುವಂಥ ಪ್ರೇಯರ್ ಟ್ರೈನಿಂಗ್ ಝೂಮ್ ಮೀಟ್ಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಝೂಮ್ ಮೀಟನ್ನಲ್ಲಿ ಯಾರು ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ತೀರೋ ಅವರಿಗೆ ಮಾತ್ರ ಅದರಲ್ಲಿ ಅವಕಾಶ ಇರುವಂಥದ್ದಾಗಿದೆ. ರಿಜಿಸ್ಟ್ರೇಷನ್ಸ್ ಮುಗೀತಾ ಬರ್ತಾ ಇದೆ. 11ನೇ ತಾರೀಕಿನ ಒಳಗಾಗಿ ನೀವೆಲ್ಲರೂ ಸಹ 10ನೇ ತಾರೀಕೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದರೆ ಈಗಾಗಲೇ ಸೀಟ್ಗಳು ಫುಲ್ ಆಗ್ತಾ ಬರ್ತಾ ಇದೆ. ಕರ್ತನ ಸಮ್ಮುಖದಲ್ಲಿ 7 ದಿನಗಳ ಕಾಲ ಪ್ರತಿದಿನ ರಾತ್ರಿ 9 ಗಂಟೆಯಿಂದ ನಡೆಯುವಂಥ ಈ ಝೂಮ್ ಮೀಟ್ನಲ್ಲಿ ಈಗಾಗಲೇ ಇದು 4ನೇ ಬ್ಯಾಚ್ ಅಂತ ನೆನೆಸುತ್ತೇನೆ. 4ನೇ ಬ್ಯಾಚ್ ಅಂತ ನೆನೆಸುತ್ತೇನೆ. 100 ಮಕ್ಕಳು ಇವತ್ತು ಪ್ರಾರ್ಥನಾ ತರಬೇತಿ ಹೊಂದಿ ಮಹಿಮೆಯಾಗಿ ನಡೀತಾ ಇದ್ದಾರೆ. ಆ ಅದ್ಭುತವಾದಂಥ ಮಹಿಮೆ ನಿಮಗೂ ಬೇಕಂದರೆ ಬೇಗನೆ ನೀವು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ರಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ ಇರ್ಬೋದು, ನಮಗೆ ಕಾಲ್ ಮಾಡಿ ತಿಳಿಸ್ಬೋದು. ವೈಯಕ್ತಿಕವಾಗಿ ಅವರ ಕೋಆರ್ಡಿನೇಟರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟು ಮಾತ್ರವಲ್ಲ, 19 ಮತ್ತು 20ನೇ ತಾರೀಕು ಯುಗಾದಿ ಮತ್ತು ರಂಜಾನ್ ಹಬ್ಬದ ವಿಶೇಷವಾದಂಥ ರಜಾ ದಿನದಲ್ಲಿ ಅರೈಜಸ್ತರ್ ಎನ್ನುವಂಥ ಕೂಟ ತುಮಕೂರು ಪಟ್ಟಣದಲ್ಲಿರುವಂಥ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ನಡೆಯಲಿಕ್ಕಿದೆ. ಮೋನಿಕಾ ಸಿಸ್ಟರ್ ಅವರು, ಸೋನಿಕಾ ಸಿಸ್ಟರ್ ಅವರು ಮತ್ತು ನಾನು ಈ ಕೂಟದಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. ಬರುವಂಥವರು ಬೇಗನೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ರಿ. ನಿಮಗೆ ಅಗತ್ಯವಾದಂಥ ವ್ಯವಸ್ಥೆ ಮಾಡೋದಕ್ಕೆ, ದೇವರ ಸನ್ನಿಧಾನದಲ್ಲಿ ಆಹಾರಗಳನ್ನು ಕೂಡಿಸಿಡೋದಕ್ಕೆ ನಮಗೂ ಸದಾ ಅನುಕೂಲವಾಗುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಅರೈಸ್ ಎಸ್ತರ್ ಎನ್ನುವಂಥ ಈ ಕೂಟಕ್ಕೆ ಕರ್ನಾಟಕದಾದ್ಯಂತ ಇರುವಂಥ ನನ್ನ ತಾಯಂದಿರನ್ನ, ಸಹೋದರಿಯರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಬರೀ ಅವರು ಮಾತ್ರ ಅಲ್ಲ, ಒಂದು ವೇಳೆ ನಾನು ಹೇಗೆ ಒಬ್ಬಳೇ ಹೋಗಲಿ ಎಂಬುದಾಗಿ ನಿಮಗೆ ಕನ್ಫ್ಯೂಷನ್ಸ್ ಇರುವುದಾದರೆ ನಿಮ್ಮ ಯಜಮಾನರು ಸದಾ ಇದರಲ್ಲಿ ಬಂದು ಭಾಗವಹಿಸ್ಬೋದು. ನಿಮ್ಮ ಯವನಸ್ಥ ಮಕ್ಕಳು ಸದಾ ಬಂದು ಭಾಗವಹಿಸ್ಬೋದು. ಎಲ್ಲರಿಗೂ ಸದಾ ಮುಕ್ತವಾದಂಥ ಅವಕಾಶ ಇರುವಂಥದ್ದಾಗಿದೆ. 2 ದಿನಗಳ ಕಾಲ ನಮಗೆ ಉಳಿದುಕೊಳ್ಳೋದಕ್ಕೂ ಊಟದ ವ್ಯವಸ್ಥೆಯನ್ನು ಸದಾ ನಾವು ಮಾಡಿಕೊಳ್ಳಲಿಕ್ಕಿದ್ದೇವೆ. ನಾವುಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಈ ಕೂಟದ ಖರ್ಚಿಗೋಸ್ಕರವಾಗಿ ನಾನು ರೈಸ್ ಕೊಡಿಸ್ತೇನೆ ಅಥವಾ ನಾನು ಹಣ ಕೊಡ್ತೇನೆ ಅಥವಾ ವೈಯಕ್ತಿಕವಾಗಿ ಏನಾದರೂ ನಾನು ಸಪೋರ್ಟ್ ಮಾಡ್ತೇನೆ, ಏನು ಮಾಡ್ಬೋದು ಎಂಬುದಾಗಿ ಒಂದು ವೇಳೆ ನೀವು ಮೋನಿಕಾ ಸಿಸ್ಟರ್ ಅವರ ಕೋಆರ್ಡಿನೇಟರ್ ಅವರಿಗೆ ಕಾಲ್ ಮಾಡಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರಿಗೆ ನೀವು ಸಪೋರ್ಟನ್ನು ಮಾಡಬಹುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಉನ್ನತವಾದಂಥ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವ ಹಾಗೆ 1 ಸಮುವೇಲನ ಪ್ರವಾದನೆ ಗ್ರಂಥ, ಎಲ್ಲರೂ ಬೈಬಲನ್ನು ತೆಗೆದುಕೊಳ್ಳ್ರಿ. 17ನೇ ಅಧ್ಯಾಯ, 1 ಸಮುವೇಲನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ಅದರ 47ನೇ ವಚನವನ್ನು ನಾವು ಈ ಸಂದರ್ಭದಲ್ಲಿ ಕೇಳಿಸಿಕೊಳ್ಳುವಂಥವರಾಗೋಣ, ಧ್ಯಾನ ಮಾಡಿಕೊಳ್ಳುವಂಥವರಾಗೋಣ. ಯೆಹೋವನು ಈಟಿ ಕತ್ತಿಗಳು ಇಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈನಲ್ಲಿ ಇದೆ. ಈಟಿ ಕತ್ತಿಗಳು ಇಲ್ಲದೆ ದೇವರು ಯುದ್ಧವನ್ನು ಜಯಿಸಬಲ್ಲನು. ಈಟಿ ಕತ್ತಿಗಳು ಇಲ್ಲದೆ ಯುದ್ಧವನ್ನು ದೇವರು ಜಯಿಸಬಲ್ಲನು. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭವನ್ನು ಗಮನಿಸುವಂಥ ಸಂದರ್ಭದಲ್ಲಿ ದಾವೀದನು ಆ ವಿಶೇಷವಾದಂಥ ಯುದ್ಧ ರಣರಂಗದಲ್ಲಿ ಆರ್ಭಟಿಸುತ್ತಿರುವಂಥ ಗೋಲಿಯಾತನನ್ನು ನೋಡಿ
ನುಡಿಯುತ್ತಿರುವಂಥ ಮಾತೇನು ಗೊತ್ತಾ? ಆ ಗೋಲಿಯಾತನ ಆರ್ಭಟಿಸ್ತಾ ಇದ್ದಾನೆ. ಆ ಆರ್ಭಟದ ಶಬ್ದ ಹೀಗೆ ಇದೆ. 40 ದಿನಗಳ ಸುದೀರ್ಘವಾದಂಥ ಅವನ ಶಬ್ದದಲ್ಲಿ, ಯಾರಾದರೂ ಬಂದು ನನ್ನನ್ನು ಜಯಿಸುವುದಾದರೆ ನಾವು ನಿಮಗೆ ಶರಣಾಗುತ್ತೇವೆ. ಒಂದು ವೇಳೆ ಯಾರಾದರೂ ಬಂದು ನನ್ನನ್ನು ಜಯಿಸದೆ ಹೋದರೆ, ನಿಮ್ಮಲ್ಲಿ ಯಾರಾದರೂ ಬಂದು ಜಯಿಸದೆ ಹೋದರೆ ನೀವು ನನಗೆ ಕಪ್ಪವನ್ನು ಕೊಡಬೇಕು ಎಂಬುದಾಗಿ, ನೀವು ನಮಗೆ ರಾಜ್ಯವನ್ನು ಬಿಟ್ಟುಕೊಡಬೇಕೆಂಬುದಾಗಿ ಸವಾಲನ್ನು ಎಸೆಯುತ್ತಿರುವಂಥ ಆ ಶಬ್ದವನ್ನು ದಾವೀದನು ಕೇಳ್ತಾನೆ. ಆ ಸಂದರ್ಭದಲ್ಲಿ ಸೌಲನ ಬಳಿನಲ್ಲಿ ಈ ಮಾತನ್ನ ದಾವೀದನು ಹೇಳುತ್ತಾನೆ, ಕತ್ತಿ ಈಟಿಗಳು ಇಲ್ಲದ ರೀತಿಯಲ್ಲಿ ದೇವರು ಯುದ್ಧವನ್ನ ಜಯಿಸಿಕೊಡುವಂಥವನಾಗಿದ್ದಾನೆ ಎಂಬುದಾಗಿ. ಕತ್ತಿ ಈಟಿಗಳು ಇಲ್ಲದೆ ದೇವರು ಯುದ್ಧವನ್ನ ಜಯಿಸಿಕೊಡುವಂಥವನಾಗಿದ್ದಾನೆ ಎಂಬುದಾಗಿ. ಆತ್ಮೀಯ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ಈ ದಾವೀದನ ಒಂದು ಧೈರ್ಯವನ್ನು ನಾವು ನೋಡುವಾಗ, ಒಬ್ಬ ಬಲಿಷ್ಠನು 40 ದಿನಗಳ ಕಾಲ ಕೂಗುತ್ತಾ ಇದ್ದಾನೆ. ಅನೇಕ ಸೈನ್ಯ ಭಟರು ಅಲ್ಲಿ ಕಾದುಕೊಂಡಿದ್ದಾರೆ. ಆದರೆ ಯಾರಿಗೂ ಅವನ ವಿರುದ್ಧವಾಗಿ ನಿಂತುಕೊಂಡು ಯುದ್ಧ ಮಾಡುವಂತ ಧೈರ್ಯ ಅಲ್ಲಿ ಇಲ್ಲ. ಎಲ್ಲರೂ ಕೈ ಕೊಟ್ಟುಕೊಂಡು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿರುವಂತಹ ಸಂದರ್ಭದಲ್ಲಿ ಚಿಕ್ಕ ಪ್ರಾಯದವನಾಗಿರುವಂತ ಈ ದಾವೀದ ಸೌಲನಿಗೆ ಹೇಳ್ತಾ ಇದ್ದಾನೆ, ಇಗೋ ಈ ಫಿಲಿಸ್ಟಿಯನ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗುತ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ಆತನು ನೋಡಿದರೆ ಸಿಕ್ಕಾಪಟ್ಟೆ ಬಲಿಷ್ಠನಾಗಿರುವಂಥ ಸೌಲ, ತುಂಬ ಎತ್ತರ, ತುಂಬ ಸುಂದರ ಉಳ್ಳಂಥ ವ್ಯಕ್ತಿ, ಬಲಿಷ್ಠನಾಗಿರುವಂಥ ವ್ಯಕ್ತಿ. ಈ ದಾವೀದ ತುಂಬ ಕುಳ್ಳನಾಗಿರುವಂಥ ವ್ಯಕ್ತಿ, ಇನ್ನು ಚಿಕ್ಕ ಪ್ರಾಯದಲ್ಲಿರುವಂಥ ವ್ಯಕ್ತಿ. ಆತನನ್ನು ಕುರಿತು ಯುದ್ಧದ ಕುರಿತು ನನಗೆ ಗೊತ್ತಾ? ಯಾವತ್ತಾದರೂ ಯುದ್ಧ ಮಾಡಿದೀಯಾ? ಯುದ್ಧದ ಅನುಭವದಲ್ಲಿ ನೀನಿದ್ದೀಯಾ ಎಂಬುದಾಗಿ ಕೇಳುವಾಗ ಈ ಮಾತನ್ನು ಹೇಳ್ತಾನೆ, ನನ್ನ ದೇವರು ಈಟಿ ಕತ್ತಿಗಳು ಇಲ್ಲದ ರೀತಿಯಲ್ಲಿಯೇ ಯುದ್ಧವನ್ನು ಜಯಿಸಬಲ್ಲನು ಎಂಬುದಾಗಿ. ಪ್ರೀತಿಯುಳ್ಳ ದೇವಶನ್ರೇ, ದೇವರ ಸನ್ನಿಧಾನದಲ್ಲಿ ಈತನ ಒಳಗಡೆ ಇರುವಂಥ ಧೈರ್ಯದ ಜೊತೆಯಲ್ಲಿ ಈತನಲ್ಲಿರುವಂಥ ಒಂದು ಸಾಧಾರಣವಾದಂಥ ಸಮಾಧಾನವಾದಂಥ ಆಲೋಚನೆಯನ್ನು ನೋಡ್ರಿ. ದಾವೀದ ಆತುರ ಪಡ್ತಾ ಇಲ್ಲ. ದಾವೀದ ಆತನಿಗೆ ಏನೂ ಮಾತನಾಡ್ತಾ ಇಲ್ಲ. ದಾವೀದ ಎಷ್ಟು ಸಮಾಧಾನವಾಗಿ ಸಾಧಾರಣವಾದ ಮಾತುಗಳಿಂದ, ನಾನು ನನ್ನ ದೇವರ ಬಲದಿಂದ, ನನ್ನ ದೇವರ ಶಕ್ತಿಯಿಂದ ನಾನು ಆತನನ್ನು ಜಯಿಸಬಲ್ಲೆ ಎಂಬುದಾಗಿ ಎಷ್ಟು ಈಸಿಯಾಗಿ ಮಾತನಾಡ್ತಾ ಇದ್ದ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬರುವಾಗ, ಯಾವುದೇ ವಿಧವಾದಂಥ ಬಲಿಷ್ಠವಾದ ವ್ಯಕ್ತಿಗಳು ನಮಗೆ ವಿರೋಧವಾಗಿ ನಿಂತುಕೊಳ್ಳುವಂಥ ಸಂದರ್ಭದಲ್ಲಿ, ಯಾವುದೇ ವಿಧವಾದಂಥ ಭಯಾನಕವಾದಂಥ ಸ್ಥಿತಿಗತಿಗಳಲ್ಲಿ ನಮ್ಮ ಬದುಕು ಹಾದು ಹೋಗುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ? ಭಯದಿಂದ, ಅಯ್ಯೋ ಇದು ನನ್ನಿಂದ ಆಗಲ್ಲ, ಇದು ಸಾಧ್ಯವೇ ಇಲ್ಲ, ಅವರು ಅಷ್ಟು ಬಲಿಷ್ಠರು, ಅವರು ಅಷ್ಟು ಮೇಧಾವಿಗಳು, ಅಷ್ಟು ಶ್ರೀಮಂತರು, ಅವರನ್ನು ಜಯಿಸುವಂಥ ಶಕ್ತಿ ನನಗೆ ಇಲ್ಲ ಎಂಬುದಾಗಿ ನಾವು ತಲೆ ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತೇವೆ. ಕೆಲವರನ್ನು ನೋಡುವಂಥ ಸಂದರ್ಭದಲ್ಲಿ ಅಯ್ಯೋ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೇನೆ, ಬದುಕಿದೆಯಾ ಬಡ ಜೀವವೇ ಎಂಬುದಾಗಿ ಅನೇಕ ವೇಳೆಯಲ್ಲಿ ನಮ್ಮ ಪ್ರಾಣವನ್ನು ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲವನ್ನ ಸರಳು ಮಾಡಿಬಿಡ್ತೇವೆ. ಇನ್ನು ಕೆಲವೊಬ್ಬರ ನೋಡುವಂಥ ಸಂದರ್ಭದಲ್ಲಿ ಯಾಕೆ ಬೇಕಪ್ಪ ನಮಗೆ ಸಹವಾಸ, ನಮ್ಮನೆ ಊಟ ಮಾಡಿ ನಮ್ಮನೆ ತಿಂಡಿ ತಿಂದು ಈ ಪರಿಸ್ಥಿತಿಗಳನ್ನು ಎದುರಿಸುವುದು ಯಾಕೆ ಎಂಬುದಾಗಿ ಕಂಗಾಲಾಗಿ ಯಾವುದನ್ನು ಸದಾ ಮಾಡದ ರೀತಿಯಲ್ಲಿ ತಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಶತ್ರುಗಳ ಬಲದಿಂದ ಜಜ್ಜಿಸಿಕೊಂಡು ಅನೇಕ ವಿಧವಾದಂಥ ವೇದನೆಗಳಿಂದ ಬಳಲುತ್ತಿರುವಂಥ ವ್ಯಕ್ತಿಗಳನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ.
ಆದರೆ ಈ ಮಾತಿನ ಮೂಲಕವಾಗಿ ದೇವರಾತ್ಮನು ನನಗೆ ನಿನಗೆ ಬಲಪಡಿಸುತ್ತಿರುವಂತಹ ಸಂಗತಿಯನ್ನು ಗಮನಿಸುವುದಾದರೆ ಪ್ರೀತಿಯೊಳ್ಳ ದೇವಶ್ವರರೇ, ನಿಮ್ಮ ಬದುಕಿನಲ್ಲಿ ಯಾವುದಕ್ಕೂ ಸದಾ ನೀವು ಹೆದರಬಾರದು. ಯಾವ ಶಕ್ತಿಗಳಿಗೂ ಹೆದರಬಾರದು, ಯಾವ ಕಷ್ಟಗಳಿಗೂ ಹೆದರಬಾರದು, ಯಾವ ಸಮಸ್ಯೆಗಳಿಗೂ ಸದಾ ಹೆದರಬಾರದು. ಎಷ್ಟೇ ತಡೆಗಳು ಬಂದರೂ, ಎಷ್ಟೇ ಹೋರಾಟಗಳು ಬಂದರೂ ಸದಾ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಏನು ಗೊತ್ತಾ? ನಾನು ದೇವರ ಬಲದಿಂದ ಇವುಗಳನ್ನು ನಾನು ಜಯಿಸುತ್ತೇನೆ. ದೇವರ ಬಲದಿಂದ ಇದು ಸಾಧ್ಯ. ದೇವರು ನನಗೆ ಇವುಗಳನ್ನು ಜಯಿಸುವಂತ ಶಕ್ತಿ, ಸಾಮರ್ಥ್ಯ, ಕೃಪೆಯನ್ನು ದೇವರು ಕೊಡುವಂತವನಾಗಿದ್ದಾನೆ. ಹಾಗಂತ ಹೇಳಿ ಯುದ್ಧಕ್ಕೆ ಸಿದ್ಧರಾಗುವುದಲ್ಲ. ಯೇಸುವಿನ ನಾಮದಲ್ಲಿ ನಾವು ದೇವರ ನಾಮದ ಬಲದಿಂದ ಬಲವನ್ನು ಹೊಂದಿಕೊಂಡು ಬರೋದೆಲ್ಲ ಬರಲಿ. ಆಲ್ರೆಡಿ ದೇವರು ಇವನ್ನೆಲ್ಲ ನೋಡಿಕೊಳ್ಳುವ ದೇವರಾಗಿದ್ದಾನೆ. ಆತನ ಕೈನಲ್ಲಿ ಎಲ್ಲವೂ ಸಾಧ್ಯ. ಯಾಕೆಂದರೆ ಯಾವಾಗ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ನಮ್ಮ ಬಲವನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಜ್ಞಾನ ತಿಳುವಳಿಕೆಗಳನ್ನು ಬದಿಗೊತ್ತಿ ನನ್ನ ದೇವರಿಂದ ಇದು ಸಾಧ್ಯ ಎಂಬುದಾಗಿ ಹೇಳುವಾಗ, ಎಂಥ ಬಲಹೀನನ ಮೂಲಕವಾಗಿಯೂ ಬಲವಾದ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನನ್ನ ದೇವರು ಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಭಯಾನಕವಾದಂಥ ಸೇನೆಯನ್ನು ಕರೆದುಕೊಂಡು ಬಂದು ಎಲೀಷನ ಗುಡಾರದ ಸುತ್ತಲೂ ನಿಂತುಕೊಂಡು ಬೆಳಗಿನ ಜಾವದಲ್ಲಿ ತನ್ನ ಶಿಷ್ಯನಾಗಿರುವಂಥ ಗೆಹಜಿ ಕಣ್ಣು ಉಚ್ಚಿಕೊಂಡು ಹೊರಗಡೆ ನೋಡಿದರೆ ಅಷ್ಟು ಭಯಾನಕವಾದಂಥ ಸೇನೆ ಇದೆ. ಅದನ್ನು ನೋಡಿ ಓಡಿ ಒಳಗಡೆ ಬಂದು ಹೇಳ್ತಾ ಇದ್ದಾನೆ, ಅಪ್ಪ ಅಪ್ಪ, ಇವತ್ತು ನಮ್ಮ ಕತೆ ಮುಗಿದೋಯ್ತು, ನಮ್ಮ ಜೀವನ ಇವತ್ತೇ ನಾಶನವಾಗಿ ಹೋಗುತ್ತೆ. ಅಷ್ಟು ಶತ್ರು ಸಮೂಹ, ಅಷ್ಟು ಶತ್ರು ಸೈನ್ಯ ಬಲವಾಗಿ ನಮ್ಮ ಮಧ್ಯದಲ್ಲಿ ಬಂದುಬಿಟ್ಟಿದೆ ಎಂಬುದಾಗಿ ಭಯಾನಕವಾದಂಥ ರೀತಿಯಲ್ಲಿ ಎಲೀಷನ ಮುಂಭಾಗದಲ್ಲಿ ಹೇಳುವಾಗ ಎಲೀಷ ಹೇಳ್ತಾನೆ, ಏನು ಗೊತ್ತಾ? ನಗ್ತಾ ನಗ್ತಾ ಹೇಳ್ತಾನೆ, ಯೆಹೋವ ದೇವನೇ ಈತನ ಕಣ್ಣುಗಳನ್ನು ತೆರೆ ಮಾಡು ಅಂತ ಹೇಳಿ, ಭಯಪಡಬೇಡ ಗೆಹಜಿ, ಭಯಪಡಬೇಡ. ಆ ಕಡೆ ಯವರಿಗಿಂತಲೂ ಸದಾ ನಮ್ಮ ಕಡೆ ಇರುವಂಥವರು ಬಹಳ ಜಾಸ್ತಿ ಇದ್ದಾರೆ. ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆ ಇರುವಂಥವರು ಬಹಳ ಜಾಸ್ತಿ ಇದ್ದಾರೆ ಎಂಬುದಾಗಿ ಈಗ ಹೋಗಿ ನೋಡು ಹೊರಗಡೆ ಎಂಬುದಾಗಿ ನೋಡುವಾಗ, ಆ ಶತ್ರು ಸೈನ್ಯಕ್ಕೆ ತಿಳಿಸಿದ ಪರಲೋಕದ ಸೈನ್ಯ ಸಮೂಹ ತನ್ನ ಭಕ್ತರನ್ನು ಕಾಪಾಡುವುದಕ್ಕಾಗಿ ಸಾಮಾನ್ಯವಾದಂಥ ಸೈನ್ಯವಲ್ಲಂತೆ, ಅಗ್ನಿಮಯವಾದಂಥ ರಥರಥಾಶ್ವರಗಳು ಪರಲೋಕದಿಂದ ದೇವರು ಕಳಿಸಿದನಂತೆ. ಅದಕ್ಕೆ ಪ್ರೀತಿಯುಳ್ಳ ದೇವಶ್ವರರೇ, ಅಭಿಷಕ್ತರು ಯಾವುದೇ ವಿಧವಾದಂಥ ತಡೆಗಳು ಬಂದರು, ಅಭಿಷಕ್ತರು ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಶತ್ರುವಿನ ಬಲಗಳು ಬಂದರೂ ಅವರು ಯಾಕೆ ಕುಗ್ಗಿ ಹೋಗೋದಿಲ್ಲ ಅಂದರೆ, ಅವರಿಗೆ ಚೆನ್ನಾಗಿ ಸತ್ಯ ಗೊತ್ತು. ಏನಂದ್ರೆ, ಈ ಲೋಕದಲ್ಲಿ ಇರುವವರಿಗಿಂತಲೂ ಸದಾ ನಮ್ಮ ಕಡೆ ಇರುವಂಥವರು ಬಹಳ ಜನ ಇರುವಂಥವರು ಆಗಿದ್ದಾರೆ. ಈ ಲೋಕದಲ್ಲಿ ಇರುವವರಿಗಿಂತಲೂ ಸದಾ ನಮ್ಮ ಒಳಗಡೆ ವಾಸ ಮಾಡುವ ಆತನು ದೊಡ್ಡವನಾಗಿದ್ದಾನೆ ಎಂಬುದಾಗಿ ಅವರೆಲ್ಲರೂ ಬಲ್ಲರು. ನೀವು ನೋಡ್ರಿ, ಪರ್ಸಿಕ್ಯೂಷನ್ಸ್ ಆಗುವಾಗ, ಗಲಾಟೆಗಳಾಗುವಾಗ, ಹಿಂಸೆಗಳು ನಡೆಯುವಾಗ ಯಾವ ಸೇವಕರು ಸದಾ ಮಾತಾಡಲ್ಲ, ನಗ್ತಾನೆ ಅದನ್ನೆಲ್ಲವನ್ನ ರಿಸೀವ್ ಮಾಡಿಕೊಡ್ತಾರೆ. ಕಾರಣ ಏನು ಗೊತ್ತಾ? ಒಂದು ವೇಳೆ ಅವರಿಗೆ ಹೊಡಿಬೋದು, ಒಂದು ವೇಳೆ ಕೀಳಾಗಿ ನೋಡ್ಬೋದು, ಮಾತಾಡ್ಬೋದು, ಆದರೆ ವಿತಿನ್ ಎ ನೋ ಸೆಕೆಂಡಲ್ಲಿ ದೇವರು ಅವ್ರ ಪರವಾಗಿ ಏನೆಲ್ಲ ಪ್ಲಾನ್ಗಳನ್ನು ಮಾಡಿರ್ತಾನಂದರೆ ಬೈಬಲಲ್ಲಿ ನಾವು ನೋಡುತ್ತೇವೆ. ನಾವುಕ್ಕೆ ಸ್ತೋತ್ರವಾಗಲಿ. ಸ್ಟೇಫನನ್ನ ಸಾವನ್ನ ಬರೆದುಕೊಂಡು ಹೋಗಿ ಅವನಿಗೆ ಕಲ್ಲೆಸೆದು ಕೊಲ್ಲಿಸುವಂತ ಆ ಪೌಲನು, ದೇವಕ್ಕೆ ಸ್ತೋತ್ರವಾಗಲಿ, ಸೌಲನಾಗಿರ್ತಾನೆ. ಅವನು ಸತ್ತ ನಂತರ ದೇವರು ಬಂದು ಅವನನ್ನು ದಮಸ್ಕ ಎಂಬ ಆ ಗೋಡೆಯ ಬಳಿನಲ್ಲಿ ಮುಟ್ಟುತ್ತಾನೆ. ತಕ್ಷಣವೇ ಅವನಿಗೆ ಕಣ್ಣು ಕಾಣಲ್ಲ. ಅನಿಯನ ಬಳಿನಲ್ಲಿ ನೀನು ಹೋಗಬೇಕೆಂಬುದಾಗಿ ದೇವರು ಅವನಿಗೆ ಹೇಳ್ತಾನೆ. ಅನಿಯನನ್ನು ಯಾರನ್ನು ಕಳಿಸ್ತಾನೋ ಏನೋ ಗೊತ್ತಿಲ್ಲ ಎಂಬುದಾಗಿ ಭಯದಿಂದ ಅನಿನಿಯ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ನಿನ್ನ ಬಳಿನಲ್ಲಿ ಸೌಲನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳುವಾಗ
ಅವನು ತುಂಬ ಭಯಭ್ರಾಂತನಾಗ್ತಾನೆ. ಅಯ್ಯೋ, ಇಂಥ ಮರಣವನ್ನು, ಇಂಥ ವಿಧವಾದಂಥ ಕುಯುಕ್ತಿಯನ್ನು ಮಾಡುವಂಥ ಹಕ್ಕುಗಳನ್ನು ಪಡೆದುಕೊಂಡಂಥ ಈ ವ್ಯಕ್ತಿ ನನ್ನ ಮನೆ ಹತ್ತಿರ ದೇವರೇ ಕಳಿಸ್ತಿದ್ಯಾ ಅಂತ ಹೇಳುವಾಗ ದೇವರ ನಿನಗೇನು ಹೇಳ್ತಾನೆ ಗೊತ್ತಾ? ಇದುವರೆಗೆ ನೀನು ಕೇಳಿದ್ದು ಸೌಲನ ವಿಷಯ, ಇನ್ನು ಮೇಲೆ ಅವನು ಸೌಲನಲ್ಲ. ನಿನ್ನ ಬಳಿಯಿಂದ ಬರುವಾಗ ಅವನು ಪೌಲನನ್ನಾಗಿ ಮಾರ್ಪಟ್ಟು ನನ್ನ ಶಿಲುಬೆಯನ್ನೇ ಹೊತ್ತು ನನಗಾಗಿ ಆತನು ಬದುಕುವಂತವನಾಗಿದ್ದಾನೆ ಎಂಬುದು. ಪ್ರೀತಿಯುಳ್ಳ ದೇವಚಂದ್ರ, ಯೇಸುವಿನ ನಾಮದಲ್ಲಿ ಯಾವತ್ತೂ ಸದಾ ಎಂಥ ಸಮಸ್ಯೆಗಳು ಬಂದರೂ, ಎಂಥ ತಡೆಗಳು ಬಂದರೂ ನಿಮ್ಮ ಬಾಯಿನಲ್ಲಿ ನೆಗೆಟಿವ್ ಥಾಟ್ಸ್ ಬರಬಾರ್ದು, ನೆಗೆಟಿವ್ ಮಾತುಗಳು ಬರಬಾರ್ದು. ಅಯ್ಯೋ, ಇದು ನನ್ನಿಂದ ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನನ್ನು ಇದು ಏನು ಮಾಡೋಕ್ಕೆ, ನನ್ನ ಲೈಫಲ್ಲಿ ಇದೆಲ್ಲ ನನಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಯಾವತ್ತೂ ಸದಾ ನಿಮ್ಮ ಬಾಯಿಯಿಂದ ಯಾವಾಗಲೂ ಸದಾ ಅಧೈರ್ಯದ ಮಾತನ್ನು ಆಡಬೇಡ್ರಿ, ಧೈರ್ಯದ ಮಾತನ್ನೇ ಆಡ್ರಿ. ಯಾವಾಗ ನೀವು ಧೈರ್ಯದ ಮಾತನ್ನೇ ಆಡ್ತೀರೋ ಆ ಮಾತುಗಳನ್ನು ನೋಡುವಂಥ ದೇವರು ನಿಮ್ಮ ಜೊತೆನಲ್ಲಿದ್ದು ನಿಮಗೆ ಬೇಕಾದಂಥ ಎಲ್ಲ ಬಲವನ್ನು ಆತನು ಅನುಗ್ರಹಿಸಿ ನಡೆಸುವಂತವನಾಗಿದ್ದಾನೆ. ನಿಮ್ಮ ಕುಟುಂಬಗಳಲ್ಲಿ ಇವತ್ತು ಯಾವುದೇ ವಿಧವಾದಂಥ ಸಮಸ್ಯೆಗಳು ಇರುವುದಾದರೂ ಸದಾ ದೇವರ ಮಕ್ಕಳೇ, ನೀವು ಮಾತ್ರ ಎಂಥದಕ್ಕೂ ಸದಾ ನೀವು ಕಳವಳ ಪಡಬೇಡ್ರಿ. ಸಾಧಾರಣವಾಗಿ ಸಮಾಧಾನವಾಗಿ ಮಾತಾಡ್ರಿ. ಹಾಸ್ಪಿಟ್ಲಿಗೆ ಹೋಗಬೇಕಾ? ಹೆದರ್ಕೋಬೇಡ್ರಿ, ಏನಾಗಲ್ಲ, ದೇವರು ನೋಡ್ಕೊಳ್ತಾನೆ, ದೇವ್ರ ಆರೋಗ್ಯವನ್ನು ಕೊಡ್ತಾನೆ, ಭಯನೇ ಬೇಕಾಗಿಲ್ಲ. ಶತ್ರುಗಳು ಎದುರಾಗಿ ನಿಂತ್ಕೊಂಡಿದ್ದಾರಾ? ಅಯ್ಯೋ, ಏನೇನೂ ಆಗಲ್ಲ, ದೇವರೆಲ್ಲ ನೋಡ್ಕೊಳ್ತಾನೆ, ಆತನೇ ಯುದ್ಧಗಳನ್ನು ಮಾಡ್ತಾನೆ. ನನ್ನ ದೇವರಿಂದ ಆಗದೇ ಇರುವಂಥದ್ದು ಯಾವ ಕಾರ್ಯಗಳಿದೆ? ಇಡೀ ಊರೇ ಎದುರಾಗಿದೆಯಾ? ಒಬ್ಬಂಟಿಗನಾಗಿ ನಿಂತ್ಕೊಂಡಿದೆಯಾ? ಭಯಪಡಬೇಡ ಬಾ, ನನ್ನ ದೇವರು ಎಷ್ಟು ಒಳ್ಳೆಯವರು, ಎಷ್ಟು ಬಲಶಾಲಿ ಅಂತ ನಿನ್ನ ಮಧ್ಯದಲ್ಲಿ, ನಿನ್ನ ಊರಿನ ಮಧ್ಯದಲ್ಲಿ ನಿನ್ನನ್ನು ರಕ್ಷಿಸಿ, ನಿನ್ನ ರಕ್ಷಣೆ ಮೂಲಕವಾಗಿಯೇ ಇಂಥ ಒಂದು ವಿಶೇಷವಾದಂಥ ಪರಾಕ್ರಮವುಳ್ಳಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಇಂಥ ತಡೆಗಳು ಒಂದು ವೇಳೆ ಬಂದಿರಬಹುದು. ಅದಕ್ಕೆ ಪ್ರತಿಯೊಂದು ಸಂದರ್ಭದಲ್ಲೂ ಸದಾ ನೀನು ಹೆದರೋದಕ್ಕೆ ಹೋಗಬಾರದು. ಸಮಸ್ಯೆಗಳು ಎಷ್ಟೇ ಇದ್ದರೂ ಸದಾ ಸಮಸ್ಯೆಗಳ ಮೇಲೆ ನಡೆಯುವ ಹಾಗೆ ನಮ್ಮನ್ನು ನಡೆಸುವಂಥ ದೇವರು ನಮ್ಮ ಜೊತೆನಲ್ಲೇ ಇರುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವಕ್ಕೆ ಸ್ತೋತ್ರವಾಗಲಿ, ಯೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಕಳ್ಕೊಳ್ತಾನೆ, ಆದರೆ ಆತನು ಮಾತ್ರ ಹೆದರಲ್ಲ. ನೋಡ್ರಿ, ಹೆದರೋದೇ ಇಲ್ಲ. ಇವತ್ತು ಅಲ್ಪ ಸ್ವಲ್ಪ ಸಾಲ ಮಾಡಿಕೊಂಡ್ರೆ, ಅಲ್ಪ ಸ್ವಲ್ಪ ಏನಾದರೂ ಕೋರ್ಟ್ ಕೇಸ್ಗಳಿದ್ರೆ, ಅಲ್ಪ ಸ್ವಲ್ಪ ಏನಾದರೂ ಹೋರಾಟ ಇದ್ದರೆ, ಅಲ್ಪ ಸ್ವಲ್ಪ ನಮ್ಮ ಜೊತೆಯಲ್ಲಿ ಯಾರು ನಿಂತ್ಕೊಳ್ಳದೆ ಹೋದರೆ ನಾವು ಹೆದರಿ ಕಂಗಾಲಾಗ್ಬಿಡ್ತೇವೆ. ಅವನ ಇಡೀ ಸಂಪತ್ತು, ಅವನ ಮಕ್ಕಳು, ಅವನ ಕುಟುಂಬ, ಅವನ ಹೆಂಡತಿ, ಅವನ ಸ್ನೇಹಿತರು ಎಲ್ಲರೂ ಬಿಟ್ಟು ಹೋದಾಗಲೂ ಸದಾ ಅವನು ಹೆದರಲಿಲ್ಲ. ಯಾಕೆ ಹೆದರಲಿಲ್ಲ ಅಂದರೆ, ಅವನ ಬಾಯಿ ಮಾತಿನಿಂದಲೇ ನಾವು ಕೇಳ್ತೇವೆ ಏನಂದರೆ, ಎಷ್ಟು ನಂಬಿಕೆ ಅಂದರೆ ಆತನಿಗೆ ಅಷ್ಟು ಬಲವಾದಂಥ ನಂಬಿಕೆ. ಒಂದು ವೇಳೆ ನಾನು ಸತ್ರು ಸಾಯ್ತೇನೆ, ಆದರೆ ನನ್ನ ದೇವರೊಟ್ಟಿಗೆ ಸಾಯ್ತೇನೆ ವಿನಃ ನನ್ನ ದೇವರನ್ನು ಬಿಟ್ಟು ನಾನು ಏನೂ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಏನು ಮಾಡೋದಿಲ್ಲ ಎಂಬುದು ಇಂಥ ಒಂದು ನಂಬಿಕೆನೇ ದೇವರು ಅವನ ಧೈರ್ಯವನ್ನು ಮೆಚ್ಚಿ ಆತನಿಗೆ 2ರಷ್ಟು ಆಶೀರ್ವಾದವನ್ನು ಮಾಡ್ತಾನೆ. ನಿಮ್ಮ ಲೈಫಲ್ಲಿ ಬರುವಂಥ ಯಾವುದೇ ಕಷ್ಟ ನಷ್ಟಗಳು, ಹೋರಾಟಗಳು ಏನೇ ಇರಬಹುದು ಸಹೋದರ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಎಂಥ ವಿಧವಾದ ಸಮಸ್ಯೆಗಳು ಬರುವುದಾದರೂ ಸದಾ ಅದನ್ನು ಸಾಧಾರಣವಾಗಿ ನೋಡೋದಕ್ಕೆ ಹೋಗಬೇಡಿ. ಸಾಧಾರಣವಾಗಿ ನೋಡ್ರಿ. ದೇವಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ 35ನೇ ವಚನ, 1 ಸಮುವೇಲನ ಪ್ರವಾದನ ಗ್ರಂಥ 17ನೇ ಅಧ್ಯಾಯದ 37ನೇ ವಚನ ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರ. ನನ್ನನ್ನು ನೋಡಿ, ಅವನಿಗೆ ಅಷ್ಟೊಂದು ಧೈರ್ಯ ಬರೋದಕ್ಕೆ ಕಾರಣ ಏನಂತ ಹೇಳಿದರೆ, ಇಲ್ಲಿ ಆತನು ದಾವೀದನು ಹೇಳ್ತಾ ಇದ್ದಾನೆ, ಒಬ್ಬ ಬಲಿಷ್ಠನಾಗಿರುವಂಥ ಗೋಲಿಯಾತಿನ ವಿರುದ್ಧವಾಗಿ ಧೈರ್ಯವಾಗಿ ನಾನು ಯುದ್ಧಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳುವಂಥ ಧೈರ್ಯ ಬರಬೇಕಂದ್ರೆ ಏನು ಹೇಳ್ತಿದ್ದಾನೆ ನೋಡ್ರಿ. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದಂಥ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವವನು ಎನ್ನಲು
ಸೌಲನು ದಾವಿದನಿಗೆ, ಹೋಗು. ಆಮೆನ್, ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಸಿಂಹದ ಬಾಯಿಂದಲೂ ಕರಡಿಯ ಉಗುರುಗಳಿಂದಲೂ ಬಿಡಿಸಿದಂಥ ನಿನ್ನ ದೇವರು, ಸಿಂಹದ ಬಾಯಿಂದಲೂ ಕರಡಿಯ ಉಗುರುಗಳಿಂದ ಬಿಡಿಸಿದಂಥ ನನ್ನ ದೇವರು, ಹೋಗು, ಯುದ್ಧಕ್ಕೆ ನೀನು ಹೋಗು. ದಾವಿದನಿಗೆ ಸೌಲನು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ದೇವರು ನಿನ್ನ ಸಂಗಡ ಇದ್ದಾನೆ ಅಂತ, ನಿನ್ನ ಸಂಗಡ ಇದ್ದಾನೆ ಅಂತ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಯಾವತ್ತೂ ಸದಾ ದೇವರ ಮಕ್ಕಳು ಅಧೈರ್ಯ ಪಡಬಾರದು. ಅಧೈರ್ಯದ ಮಾತುಗಳು ನಮ್ಮ ಒಳಗಡೆ ಬರಬಾರದು. ಈ ಹೆದರದಿರೋ ನನ್ನ ಮನವೇ ಸೇವೆ ವಿರುದ್ಧವಾಗಿ ಇಡೀ ಪಾತಾಳವೇ, ಇಡೀ ಆಕಾಶ ಮಂಡಲವೇ, ಇಡೀ ಶತ್ರು ಸಮೂಹವೇ ಎಷ್ಟೋ ಸಾರಿ ಬಲಿಷ್ಠವಾಗಿ ಎದುರುಕೊಂಡು ನಿಂತುಕೊಂಡಿದೆ. ಆದರೆ ಒಂದು ದಿನವಾದರೂ ಲೈಫಲ್ಲಿ ಹೆದರಿದ್ದಂತೂ ನಾನು ಯಾವತ್ತೂ ಸದಾ ಹೆದರೇ ಇಲ್ಲ. ಕಾರಣ ಏನು ಗೊತ್ತಾ? ನನಗೆ ಅದರ ಗುಟ್ಟು ಗೊತ್ತು. ನನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ, ನನ್ನನ್ನು ಕರೆದಾತನು ಸೇನೆಗಳ ಕರ್ತನಾಗಿದ್ದಾನೆ, ನನ್ನನ್ನು ಕರೆದಾತನು ಪರಾಕ್ರಮಶಾಲಿಯಾಗಿರುವ ದೇವರಾಗಿದ್ದಾನೆ, ನನ್ನನ್ನು ನಡೆಸುವಾತನು ಅಷ್ಟು ಬಲಿಷ್ಠನಾಗಿರುವ ದೇವರಾಗಿರುವುದರಿಂದ ನನ್ನ ಬಲದಿಂದಾಗಲಿ ನನ್ನ ಆಲೋಚನೆಗಳಿಂದಾಗಲಿ ನಾನು ಯಾವತ್ತೂ ಸದಾ ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಇದುವರೆಗೂ ಯಾರ ಹೆಲ್ಪನ್ನು ಕೇಳಿ ನನಗೆ ಸಹಾಯ ಮಾಡಿ ಎಂಬುದಾಗಿ ಒಂದು ದಿನವಾದರೂ ಸದಾ ನಾನು ನಿಂತುಕೊಂಡಂಥ ವ್ಯಕ್ತಿ ಅಲ್ಲ. ಅದು ಆರ್ಥಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು. ಪ್ರೀತಿಯ ದೇವರೇ, ಯಾವ ಸಂಗತಿಗಳು ಸದಾ ನನ್ನ ದೇವರಿಂದ ಅಸಾಧ್ಯ. ಯಾಕೆಂದರೆ ಕರೆದಂಥ ದೇವರು ಸಾಮಾನ್ಯವಾದವನಲ್ಲ. ಈ ಲೋಕದಲ್ಲಿ ಇರುವವರಿಗಿಂತ ನನ್ನ ಒಳಗಡೆ ವಾಸ ಮಾಡುವ ಆತನು ದೊಡ್ಡವನಾಗಿದ್ದಾನೆ. ಆದರೆ ಒಂದು ಸತ್ಯ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಜಯಿಸಬೇಕಂದರೆ ಇಲ್ಲಿ ಸೌಲನು ದಾವಿದನಿಗೆ ಹೇಳುತ್ತಿರುವಂಥ ಆ ಮಾತು ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ, ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ. ಬರುವಂಥ ತಂತ್ರಗಳನ್ನು, ಬರುವಂಥ ವಿರೋಧಗಳನ್ನು, ಬರುವಂಥ ತಡೆಗಳನ್ನು, ಬರುವಂಥ ಇಕ್ಕಟ್ಟುಗಳನ್ನು ನೀವು ಜಯಿಸೋದಕ್ಕೆ ಆಗಲ್ಲ. ಆದರೆ ನೀವು ಜಯಿಸಬಹುದು ಯಾವಾಗ ಎಂದರೆ ದೇವರು ನಿಮ್ಮ ಸಂಗಡ ಇರುವಾಗ. ದೇವರು ನಿಮ್ಮ ಸಂಗಡ ಇರುವಾಗ ಹೋಗು ಯುದ್ಧಕ್ಕೆ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಸೌಲನು ಅವನನ್ನು ಉತ್ತೇಜನ ಪಡಿಸ್ತಾನೆ. ದಾವಿದನ ಸಂಗಡ ದೇವರು ಇದ್ದಿದ್ದರಿಂದಲೇ ದಾವಿದನು ಧೈರ್ಯವಾಗಿ ಆತನನ್ನು ಸವಾಲಿಸಿದು ಹೋಗ್ತಾ ಇದ್ದಾನೆ. ಏನು ಗೊತ್ತಾ? ಈಗ ಫಿಲಿಸ್ಟಿಯನಾಗಿರುವ ಗೋಲಿಯಾತನೇ ಸೇನೆಗಳ ಕರ್ತನಾಗಿರುವಂತ ಯೆಹೋವನ ಸೈನ್ಯವನ್ನು ಅವಹೇಳನ ಮಾಡುತ್ತಿರುವಂತ ನಿನ್ನ ವಿರುದ್ಧವಾಗಿ ಈಗ ನೀನಾದರೂ ಈಟಿಯಿಂದಲೂ ಕತ್ತಿಯಿಂದಲೂ ಬರ್ಚಿಂದಲೂ ಯುದ್ಧಕ್ಕೆ ಬರ್ತಾ ಇದೆಯಾ? ಆದರೆ ನಾನಾದರೂ ಯೆಹೋವನ ನಾಮದಿಂದಲೇ ನಿನ್ನ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಬರ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಈಟಿನೂ ತೆಗೆದುಕೊಂಡು ಹೋಗಲಿಲ್ಲ, ಕತ್ತಿನೂ ತೆಗೆದುಕೊಂಡು ಹೋಗಲಿಲ್ಲ. ಆಲ್ರೆಡಿ ಆತನಿಗೆ ಚೆನ್ನಾಗಿ ಗೊತ್ತು, ನನ್ನ ದೇವರು ಈಟಿ ಕತ್ತಿಗಳು ಇಲ್ಲದ ಹಾಗೆ ಯುದ್ಧ ಮಾಡುತ್ತಾನೆ ಎಂಬುದಾಗಿ. ನಂಬಿಕೆ ನೋಡ್ರಿ, ಅವನ ಧೈರ್ಯ ನೋಡ್ರಿ, ಎಷ್ಟು ಧೈರ್ಯ ಅಂದರೆ ಯೇಸುವಿನ ನಾಮದಲ್ಲಿ ಒಂದು ಚಿಕ್ಕ ನುಣುಪಾದ ಕಲ್ಲನ್ನು ತೆಗೆದುಕೊಂಡು ಆ ವರಿಷ್ಠನಾಗಿರುವಂಥ ಗೋಲಿಯಾತನನ್ನು ನಾಶ ಮಾಡಿಬಿಡ್ತಾನೆ, ಲಯಪಡಿಸಿಬಿಡ್ತಾನೆ. ಇವತ್ತು ನಾನು ನಿಮಗೆ ಹೇಳುತ್ತಿರುವಂಥ ಸಂಗತಿ ಏನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ನಮ್ಮ ಜೀವಿತದಲ್ಲೂ ಸದಾ ದಾವಿದನಿಗಿಂತಲೂ ಸದಾ ಮಿಗಿಲಾದ ಕಾರ್ಯಗಳನ್ನು, ಮಿಗಿಲಾದಂಥ ಬಲಶಾಲಿಗಳನ್ನು ನಾವು ಜಯಿಸಬಹುದು. ನಿನ್ನ ಸುತ್ತಲಿರುವಂಥ ಮನುಷ್ಯರು ಎಷ್ಟೇ ಬಲಿಷ್ಠರಾಗಿರುವುದಾದರೂ ನೀನು ಮಾತ್ರ ಭಯಪಡಬಾರದು. ಅಭಿಷಕ್ತರ ಬಾಯಿನಲ್ಲಿ, ಅಂದರೆ ವಿಶ್ವಾಸಿಗಳ ಬಾಯಿನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಂಬಿಕೆಯ ಮಾತುಗಳನ್ನೇ ಬರಬೇಕು. ಹೋಗಿ ಕಾನಾನ್ ದೇಶವನ್ನು ನೋಡಿಕೊಂಡು ಬನ್ರಿ ಎಂಬುದಾಗಿ 12 ಜನರನ್ನು ಕಳಿಸಿದರೆ 10 ಜನರು ಹೇಳ್ತಾ ಇದ್ದಾರೆ, ಅಯ್ಯೋ ಅಲ್ಲಿರುವಂಥ ಕಾನಾನರು, ಹಿತ್ತಿಯರು, ಹವಿಯರು ಅವರೆಲ್ಲರೂ ಸಹ ಬಲಿಷ್ಠವಾಗಿದ್ದಾರೆ, ಅವರನ್ನು ಜಯಿಸಕ್ಕಾಗಲ್ಲ, ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂತ. ಆದರೆ 2 ಅಭಿಷಕ್ತರು ಹೇಳ್ತಾರೆ ಗೊತ್ತಾ, ಆಲ್ರೆಡಿ ನಾವು ಅವರನ್ನು ಜಯಿಸಿದ್ದೇವೆ, ದೇವಾದಿ ದೇವನು ಆ ದ್ವೇಷವನ್ನೇ ನಮಗೆ ಸ್ವಾಧೀನ ಮಾಡಿಕೊಟ್ಟಿದ್ದಾನಂತ. ನೋಡ್ರಿ, ಮಾತುಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರ ಆಳುತನವನ್ನು, ಅವರ ಬಾಡಿ ಬಿಲ್ಡ್ ಆಗಿರುವಂತಹ ಕ್ರಿಯೆಗಳನ್ನು, ಅವರ ಜೊತೆಯಲ್ಲಿರುವಂಥ ಅನೇಕ ಜನರನ್ನು ನೋಡಿ ನಾವು ಭಯ ಪಡುತ್ತೇವೆ. ಆದರೆ
ನೀನು ದೇವರನ್ನು ನಂಬಿರುವಂಥ ಮಗುವಾಗಿರುವುದಾದರೆ ನಿನಗೆ ಯಾವ ಸಂದರ್ಭದಲ್ಲೂ ಸದಾ ಭಯ ಬರಬಾರ್ದು. ಸಾಧಾರಣವಾಗಿ ಮಾತಾಡು, ಇವೆಲ್ಲ ಸಿಲ್ಲಿ, ಇವೆಲ್ಲ ಸಿಂಪಲ್. ನನ್ನ ದೇವರು ನೋಡ್ಕೊಡ್ತಾನೆ. ಯಾವುದೇ ಕಷ್ಟ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ತಡೆಗಳಿರಲಿ, ಯಾವುದೇ ಇಕ್ಕಟ್ಟಿರಲಿ, ಮೆಂಟಲಿ ನಾವು ಟ್ರಸ್ಟ್ ತೆಗೆದುಕೊಳ್ಬಾರ್ದು. ನನ್ನ ದೇವರು ನೋಡ್ಕೊಳ್ತಾರೆ, ನನ್ನ ದೇವರು ನೋಡ್ಕೊಳ್ತಾನೆ, ನನ್ನ ಒಳಗಡೆ ಆತನಿದ್ದಾನೆ. ಇಲ್ಲಿ ಇಂಪಾರ್ಟೆಂಟ್ ಆದ ಸಂಗತಿ, ದಾವೀದನ ಜೀವಿತದಲ್ಲಿ ಅಷ್ಟು ಧೈರ್ಯ ಬರಬೇಕಂದ್ರೆ, ಕರಡಿಗಳ ಉಗುರುಗಳಿಂದಲೂ ಸಿಂಹದ ಬಾಯಿಂದ ಬೆಳೆಸಿದವನು. ಆಫ್ಟರ್ ಆಲ್ ಈ ಮನುಷ್ಯ ಏನು ಮಾಡ್ತಾನೆ ನನ್ನನ್ನು, ಏನು ಮಾಡ್ತಾನೆ ನನ್ನನ್ನು, ಅಷ್ಟಕ್ಕೆ ನಿಂತುಕೊಳ್ಳಲಾರೆ ಆತನು. ಮುಂದುವರೆದು ಮಾತನಾಡ್ತಾರೆ. ಆತನ ಧೈರ್ಯದ ಮಾತುಗಳನ್ನು ಕೇಳುವಾಗ ಕೀರ್ತನೆ 3ನೇ ಅಧ್ಯಾಯದಲ್ಲಿ 6ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣದ್ದೇ. ನಾಲ್ಕು ಸ್ತೋತ್ರವಾಗಲಿ. ಕೀರ್ತನೆ 3ನೇ ಅಧ್ಯಾಯದ 6ನೇ ವಚನ. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ, ಒಬ್ಬ ಗೋಲಿಯಾತನನ್ನ ಕುರಿತು ಅಲ್ಲ, ನನ್ನ ಸುತ್ತಲೂ ನಿಂತುಕೊಂಡಿರುವಂಥ ಸಾವಿರಾರು ಸನ್ನದ್ಧರಾಗಿ ನಿಂತುಕೊಂಡಿರುವಂಥ ವೈರಿಗಳಿಗಾದರೂ ನಾನು ಹೆದರೋದಿಲ್ಲ. ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ರಕ್ಷಿಸು. 5ನೇ ವಚನ ನೋಡುವಾಗ 4ನೇ ವಚನದಲ್ಲಿ ನೋಡುತ್ತೇವೆ, ಭಯಂಕರ ಮಧುರವಾಗಿ ಮಾತನಾಡುತ್ತಾನೆ. ಎಷ್ಟು ನಂಬಿಕೆಯಿಂದ ಮಾತಾಡ್ತಾನೆ ನೋಡಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾಗಿರುವುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನಂತೆ. ನಾಲ್ಕು ಸ್ತೋತ್ರ. ಸಾವಿರಾರು ವೈರಿಗಳು ಸನ್ನದ್ಧರಾಗಿದ್ದಾರೆ. 4ನೇ ವಚನದಲ್ಲಿ ನೀವು ಓದ್ತಾ, 4ನೇ ಅಧ್ಯಾಯವನ್ನು 5ನೇ ಅಧ್ಯಾಯವನ್ನು ಕೀರ್ತನೆಗಳನ್ನು ಓದ್ತಾ ಹೋದರೆ ಎಷ್ಟು ನಮ್ಮನ್ನು ಆ ವಾಕ್ಯಗಳು ಮೋಟಿವೇಟ್ ಮಾಡುತ್ತದೆ ಅಂದರೆ, ಎಷ್ಟು ಬಲದಲ್ಲಿ ನಡೆಸ್ತದೆ ಅಂದರೆ. ನಾಲ್ಕು ಸ್ತೋತ್ರವಾಗಲಿ. ದೇವರೇ ಕರ್ತನೆ, ಎಲ್ಲ ಜನರ ಮಧ್ಯದಲ್ಲಿ ನನ್ನ ತಲೆಯನ್ನು ಎತ್ತುವ ದೇವರು ನೀನಾಗಿದ್ದಿ ಎಂಬುದಾಗಿ ಹೇಳ್ತಾನೆ. ಎಲ್ಲ ವೈರಿಗಳ ಎದುರಿನಲ್ಲಿ ನನ್ನ ತಲೆಯನ್ನು ಎತ್ತಿ ಕಾಪಾಡುವ ದೇವರು ನೀನಾಗಿದ್ದೀನಿ ಎಂಬುದಾಗಿ ಆತನು ಹೇಳ್ತಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶ್ರೀ, ಯೇಸುವಿನ ನಾಮದಲ್ಲಿ ಅವನಿಗೆ ಅಷ್ಟು ಬಲಿಷ್ಠವಾದಂಥ ವ್ಯಕ್ತಿಗಳನ್ನು ಎದುರಿಸುವಂಥ ಧೈರ್ಯ ಬರೋದಕ್ಕೆ ಕಾರಣ, ದೇವರು ಅವನ ಸಂಗಡ ಇರುವುದರಿಂದ 1000 ಅಲ್ಲ 10,000 ಜನ ಸನ್ನದ್ಧರಾಗಿ ಬಂದರೂ ನಾನು ಹಾಯಾಗಿ ನಿದ್ರೆ ಮಾಡುತ್ತೇನೆ ಅಂತ. ನಾಲ್ಕು ಸ್ತೋತ್ರವಾಗಲಿ. ಅಷ್ಟಕ್ಕೆ ನಿಂತುಕೊಳ್ಳದೆ 46ನೇ ಕೀರ್ತನೆ 3ನೇ ವಚನವನ್ನು ಕೇಳಿಸಿಕೊಳ್ಳುವಂತರಾಗೋಣ. ಸಮುದ್ರವು ಘೋಷಿಸುತ್ತಾ ನೋರೆಯನ್ನು ಕಾರಿದರೇನು, ಅದರ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು, ಒಂದು ನದಿ ಅದೇ. ಓಕೆ ಓಕೆ ಅದೆಲ್ಲ ವಚನ ಬೈಬಲ್ನಲ್ಲಿ ಹೀಗೆ ಹೇಳಿದರೆ, ಪರ್ವತಗಳು ಸಮುದ್ರದಲ್ಲಿ ಮುಳುಗಿದರೇನು, ಸಮುದ್ರದ ಅಲ್ಲೋಲ ಕಲ್ಲೋಲಗಳು ಎದುರಾಗಿ ನಿಂತರೇನು, ಯೆಹೋವನು ನನ್ನ ಸಂಗಡ ಇರುವುದರಿಂದ ನಾನು ಯಾವುದಕ್ಕೂ ಹೆದರೋದಿಲ್ಲ ಎಂಬುದಾಗಿ ಕೀರ್ತನೆಯಲ್ಲಿ ಭಕ್ತನಾದಂಥ ದಾವೀದನು ಸ್ಪಷ್ಟಪಡಿಸ್ತಾನೆ. ಅಷ್ಟು ಮಾತ್ರವಲ್ಲ, ಬೈಬಲಲ್ಲಿ ನಾವು ನೋಡುತ್ತೇವೆ, ಕೀರ್ತನೆ 16ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಎಷ್ಟು ಮಟ್ಟಿಗೆ ದೇವರೊಟ್ಟಿಗೆ ಇದ್ದನು ಎಂಬುದಾಗಿ ನೆನೆಸುವಾಗ ಬೈಬಲ್ ಘೋಷಿಸುತ್ತದೆ, ಈಗೋ ನಾನು ಯೆಹೋವನನ್ನು ಯಾವಾಗಲೂ ನನ್ನ ಕಣ್ಣ ಎದುರಿನಲ್ಲಿ ನಾನು ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದೇ ಇಲ್ಲ ಎಂಬುದಾಗಿ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ರೀ, ಇವತ್ತು ದೇವರಾತ್ಮನು ನಮಗೆ ಪ್ರಕಟಪಡಿಸುತ್ತಿರುವಂಥ ಸಂಗತಿಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ 3 ಕಾರ್ಯಗಳನ್ನು ದಾವೀದನ ಆ ಜೀವಿತದ ಮೂಲಕವಾಗಿ ದೇವರು ನಮಗೆ ಪ್ರಕಟಪಡಿಸ್ತಾ ಇದ್ದ. ಸಮಸ್ಯೆ ಅಷ್ಟು ಬಲಿಷ್ಠವಾಗಿರುವುದಾದರೂ ಸಹ ರಾಜನ ಬಳಿನಲ್ಲಿ ಸಂಯಮದಿಂದ ಸಮಾಧಾನದಿಂದ ಹೋಗಿ
ಅವನ ವಿರುದ್ಧವಾಗಿ ನಾನು ಯುದ್ಧ ಮಾಡ್ತೇನೆಂಬುದಾಗಿ ಸಮಾಧಾನವಾಗಿ ಸಾಧಾರಣವಾಗಿ ಹೋಗಿ ಮಾತನಾಡಿ ಅವನ ವಿರುದ್ಧವಾಗಿ ಅವನನ್ನು ನಾಶಪಡಿಸಿ ಯುದ್ಧದಲ್ಲಿ ಜಯವನ್ನು ಹೊಂದಿಕೊಳ್ಳುತ್ತಾನೆ. ಎರಡನೇ ಸಂಗತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಅವನ ಜೀವಿತದಲ್ಲಿ ಅನೇಕ ವಿಧವಾದಂಥ ಹೋರಾಟಗಳು ಬಂದಾಗಲೂ ಸದಾ ಎಲ್ಲವನ್ನ ಬಿಟ್ಟು ಬಿಡ್ತಾನೆ. ಆದರೆ ಧೈರ್ಯ ಮಾತ್ರ ಬಿಟ್ಟುಕೊಡೋದಿಲ್ಲ. ಧೈರ್ಯ ಮಾತ್ರ ಬಿಟ್ಟುಕೊಡೋದಿಲ್ಲ. ಮೂರನೇ ಸಂಗತಿ, ಆತನು ಯಾವಾಗಲೂ ಸದಾ ಯಾವುದೇ ವಿಧವಾದಂಥ ಕಾರ್ಯಗಳನ್ನು, ಎಲ್ಲ ಶ್ರೇಷ್ಠವಾದ ಹೋರಾಟಗಳನ್ನು ಮಾಡುವಾಗಲೂ ಸದಾ ಅವನ ಆಲೋಚನೆ ಎಲ್ಲವನ್ನ ಬದಿಗಿಡ್ತಾನೆ. ದೇವರ ಬಲದಿಂದ ಹೋಗ್ತಾನೆ. ದೇವರ ಬಲದಿಂದ ಹೋಗ್ತಾನೆ. ಈ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಬದುಕಿನಲ್ಲಿ ಇವತ್ತು ರೋಗ ಇರಬಹುದು, ಸಮಸ್ಯೆ ಇರಬಹುದು, ಸಾಲ ಇರಬಹುದು, ಶತ್ರುಗಳಿರ್ಬೋದು, ಯಾವುದೇ ವಿಧವಾದ ತಡೆಗಳಿರ್ಬೋದು, ಎಲ್ಲವನ್ನ ನೋಡಿ ಭಯಪಟ್ಟು BP-ನೋ ಶುಗರೋ ಯಾವುದೋ ರೋಗಕ್ಕೆ ಒಳಗಾಗಿ ಜೀವನ ಪೂರ್ತಿ ನಲಗಿ ನೀನು ಸಾಯೋದಕ್ಕೆ ಹೋಗಬೇಡ. ಇವತ್ತಿನಿಂದ ಆ ಎಲ್ಲ ಸಮಸ್ಯೆಗಳನ್ನು ನೋಡಿ ಸಾಧಾರಣವಾಗಿ ಹೇಳು, ಖಂಡಿತವಾಗಿ ಇವುಗಳನ್ನು ನಾನು ಜಯಿಸುತ್ತೇನೆ, ಯೇಸುವಿನ ನಾಮದಲ್ಲಿ ಜಯಿಸುತ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ನಿಮ್ಮ ಕುಟುಂಬಗಳು ದೇವರನ್ನು ಅರಿಯದೇ ಇರುವಾಗ ಎಷ್ಟೋ ಸಮಸ್ಯೆಗಳಲ್ಲಿ ಬದುಕಿದ್ದೀರಿ. ಆದರೆ ದೇವರನ್ನು ಕಂಡುಕೊಂಡ ನಂತರ ಎಷ್ಟೋ ಬಲವಾದ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬಂದಾಗಲೂ ಸದಾ ದೇವರು ಎಲ್ಲವುಗಳನ್ನು ಜಯಿಸುತ್ತಾ ನಿಮಗೆ ಜಯವನ್ನು ಕೊಟ್ಟು ಇದುವರೆಗೆ ನಡೆಸಿಕೊಂಡು ಬಂದಿದ್ದಾನೆ. ಅವುಗಳನ್ನೆಲ್ಲವನ್ನು ಜಯಿಸಿದಂಥ ದೇವರು ಈಗ ಮುಂದೆ ಬರುವಂಥ ಎಲ್ಲ ವಿಧವಾದಂಥ ಸಂಗತಿಗಳನ್ನು ಜಯಿಸೋದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಅಯ್ಯೋ, ನನಗೆ ಸಾಧ್ಯವಿಲ್ಲ, ನನಗೆ ಹಾಗಾಗಲ್ಲ ಹೀಗಾಗಲ್ಲ ಎಂಬುದಾಗಿ ಬಲಹೀನತೆಯ ಮಾತುಗಳನ್ನು ಆಡಬೇಡ್ರಿ. ನಿಮ್ಮ ಧೈರ್ಯವನ್ನು ಬಿಟ್ಟುಕೊಡಬೇಡ್ರಿ. ಪ್ರತಿಯೊಂದು ಸಂದರ್ಭದಲ್ಲೂ ಯೇಸುವಿನ ನಾಮದಲ್ಲಿ ನಿಮ್ಮ ಧೈರ್ಯವನ್ನು ಬಿಟ್ಟುಕೊಡದೆ ನೀವು ಮುಂದೆ ಹೋಗ್ರಿ. ಮೂರನೇ ಸಂಗತಿ, ನಿಮ್ಮ ಬದುಕಿನಲ್ಲಿ ನೀವು ಏನೇ ಸಾಧನೆ ಮಾಡಬೇಕಂದ್ರೂ ಮೊಟ್ಟ ಮೊದಲು ನೀವು ಹುಡುಕಬೇಕಾದದ್ದು ದೇವರ ಸಾನ್ನಿಧ್ಯಾನವನ್ನು. ಬೈಬಲ್ ಹೇಳ್ತದೆ, ದೇವರು ದಾವೀದನ ಸಂಗಡ ಇದ್ದದ್ದರಿಂದ ಅವನು ಹೋದಂಥ ಎಲ್ಲ ಯುದ್ಧಗಳಲ್ಲಿ ದೇವರು ಅವನಿಗೆ ಜಯವನ್ನು ಕೊಟ್ಟನು. ಈ ಶಬ್ದವನ್ನು ಕೇಳುತ್ತಿರುವಂಥ ನೀನು ಆತ್ಮಿಕ ಯುದ್ಧ ಇರಬಹುದು, ಭೌತಿಕವಾದಂಥ ಯುದ್ಧ ಇರಬಹುದು, ಆರ್ಥಿಕವಾದಂಥ ಯುದ್ಧ ಇರಬಹುದು, ಸಾಮಾಜಿಕವಾದಂಥ ಯುದ್ಧ ಇರಬಹುದು, ರಾಜಕೀಯವಾದಂಥ ಯುದ್ಧ ಇರಬಹುದು, ಆರೋಗ್ಯದ ವಿಷಯದಲ್ಲಿ ಯುದ್ಧ ಇರಬಹುದು, ಕುಟುಂಬದ ವಿಷಯದಲ್ಲಿ ನನಗೆ ಯುದ್ಧ ಇರಬಹುದು. ಯಾವುದನ್ನು ನೋಡಿ ಭಯಪಡಬೇಡ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳು. ಎಲ್ಲ ದೇವರು ಸರಿ ಮಾಡ್ತಾನೆ ಅಂತ ಹೇಳು. ಎಲ್ಲವನ್ನ ದೇವರು ನೋಡ್ಕೊಳ್ತಾನೆ ಎಂಬುದಾಗಿ ಹೇಳು. ಧೈರ್ಯವನ್ನು ಯಾವತ್ತೂ ಬಿಟ್ಟುಕೊಡಬೇಡ. ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಹಿಡ್ಕೋ, ದೇವರನ್ನ ಜೊತೆಗಾರನಾಗಿ ಮಾಡಿಕೋ. ನಿನ್ನ ವಿರುದ್ಧವಾಗಿ ಬರುವಂಥ ಎಲ್ಲವನ್ನು ಆತನೇ ಯುದ್ಧ ಮಾಡಿ ಜಯಿಸಿ ನಿನಗೂ ನಿನ್ನ ಕುಟುಂಬಕ್ಕೂ ಆತನು ಬಲವಾದಂಥ ಕೋಟೆಯಾಗಿದ್ದುಕೊಂಡು ಸಂರಕ್ಷಿಸಿ ಕಾದು ಕಾಪಾಡುವಂತನಾಗಿದ್ದಾನೆ. ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರ ಕರ್ತನೆ, ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವಂಥ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವಂಥ ಈ ಸಂದರ್ಭದಲ್ಲಿ ದೇವಾ ಕರ್ತನೆ ಸ್ವಾಮಿ, ಯಾರು ಕರ್ತನೆ ಭಯದಿಂದ, ಹೆದರಿಕೆಯಿಂದ, ಕಳವಳದಿಂದ ಮುಂದಿರುವಂಥ ಚಿಕ್ಕ ಸಮಸ್ಯೆಯನ್ನು ನೋಡಿ ದೇವರ ಕರ್ತನೆ ನಿನ್ನನ್ನು ಕೆಳಗೆ ಮಾಡಿ ಸಮಸ್ಯೆಯನ್ನೇ ದೊಡ್ಡದನ್ನಾಗಿ ಮಾರ್ಪಡಿಸಿಕೊಂಡು ನಿನ್ನನ್ನು ಕರ್ತನೆ ಎಲ್ಲೋ ಮೂಲೆಯಲ್ಲಿ ಇಟ್ಟಿರುವುದಾದರೆ ಇವತ್ತು ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಸಮಸ್ಯೆಗಳಿಗಿಂತಲೂ ನೀನು ದೊಡ್ಡವನಾಗಿದ್ದಿ, ವಿರೋಧಿಗಳಿಗಿಂತಲೂ ನೀನು ದೊಡ್ಡವನಾಗಿದ್ದಿ, ಇಕ್ಕಟ್ಟುಗಳಿಗಿಂತಲೂ ನೀನು ದೊಡ್ಡವನಾಗಿದ್ದಿ, ಕಷ್ಟಗಳಿಗಿಂತಲೂ ನೀನು ದೊಡ್ಡವನಾಗಿದ್ದಿ. ಎಲ್ಲವನ್ನ ಜಯಿಸುವ ಜಯಶೀಲನಾಗಿರುವ ದೇವರು ನೀನಾಗಿದ್ದಿ ರಾಜ. ದಾವೀದನು ನಂಬಿದ ಹಾಗೆ ಆತನು ಕತ್ತಿ ಈಟಿ ಇಲ್ಲದೆ ಯುದ್ಧ ಮಾಡುತ್ತಾನೆನ್ನುವಂಥ ಆತನ ನಂಬಿಕೆ ಪ್ರೀತಿಯುಳ್ಳ ದೇವರ ಒಂದೊಂದು ಕುಟುಂಬಗಳಲ್ಲಿ ಸದಾ ಪ್ರವೇಶ ಮಾಡಲಿ. ಸಿಂಹಗಳನ್ನು ಕರಡಿಯ ಉಗುರುಗಳಿಂದ ತಪ್ಪಿಸಿದವನು ಯೂದಾ ಕುಲದ ರಾಜಾದಿರಾಜನಾಗಿರುವ ಸಿಂಹನಾಗಿದ್ದಾನೆ ಎಂಬುದಾಗಿ ಆತನು ನಂಬಿದನು. ಹೌದು ದೇವ ಕರ್ತನೆ, ನೀ ಯಹೂದ ಕುಲದ ಸಿಂಹನಾಗಿದ್ದಿ. ದೇವರ ಕರ್ತನೆಯನ್ನು ಜಯಿಸುವ ಶಕ್ತಿ ಯಾವ ವಿಧವಾದಂಥ ತಡೆಗಳಿಗೂ ಇರೋದಿಲ್ಲ.
ಇವತ್ತು ಇದನ್ನು ಅರ್ಥಕೊಂಡು ದೇವರ ಕರ್ತನ ಯಾರ್ಯಾರು ಭಯದಿಂದ ರೋಗಕ್ಕೆ ತುತ್ತಾಗಿದ್ದಾರೋ, ಹೆದರಿಕೆಯಿಂದ ಕರ್ತನ ಇವತ್ತು ಕಂಗಾಲಾಗಿದ್ದಾರೋ, ಯಾರ್ಯಾರು ಸಮಸ್ಯೆಗಳನ್ನು ನೋಡಿ ಕುಗ್ಗಿದ್ದಾರೋ, ಯೇಸುವಿನ ನಾಮದಲ್ಲಿ ಅಂಥ ಕುಟುಂಬಗಳ ಮೇಲೆ ದೇವರ ಕರ್ತನ ಸ್ವಾಮಿ ದಾವೀದನಿಗೆ ಕೊಡಲ್ಪಡಂತಹ ಧೈರ್ಯದ ಆತ್ಮನ ಬಲ ಅಭಿಷೇಕವನ್ನು ಬಿಡುಗಡೆ ಮಾಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ನೀಗುತ್ತದೆ ಅನ್ನುವಂಥ ನಂಬಿಕೆ, ಪಾಸಿಟಿವ್ ಥಾಟ್ಸ್ಗಳನ್ನು ಈ ಮಕ್ಕಳ ಒಳಗಡೆ ನೀನು ಹಾಕಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸಹಾಯ ಮಾಡು ದೇವ. ಕಲ್ವಾರಿಯ ನಿನ್ನ ರಕ್ತದಲ್ಲಿ ಕರ್ತನೆ ಕುಟುಂಬಗಳನ್ನು ಮರೆಮಾಚುತ್ತೇನೆ. ಮಕ್ಕಳನ್ನು, ಕುಟುಂಬಗಳನ್ನು, ಅವರ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಅವರ ಭವಿಷ್ಯತ್ತು, ಅವರ ಹೊಲಮನೆಗಳನ್ನು, ಅವರ ವ್ಯವಸಾಯವನ್ನು, ಅವರ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ನೀನು ಸಂಧಿಸಿ ಸಹಾಯ ಮಾಡಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನ ನಾಮ